ಹೋಟೆಲ್ನಾಗಿನ ಊಟನ ಬೇರೆ, ಮನ್ಯಾಗಿರುವಂತ ಅಡಿಗೆ ಊಟದ ರುಚಿನ ಬೇರೆ. ಹೋಟೆಲ್ನೊಳಗ ಏನಿರ್ತದ ಪ್ರೀತಿ ಅಂದ್ರೆ ಅದು ನಿನ್ನ ಪಾಕೆಟ್ ಮೇಲೆ ಇರ್ತದೆ. ನಿನ್ನ ಪಾಕೆಟ್ ನೋಡಿ ಅವ್ರು ಶೆಲ್ಟ್ ಹೊಡಿತಾರೆ. ಹೋಟೆಲ್ನಾಗ ಪಾಕೆಟ್ ನೋಡಿ ಶೆಲ್ಟ್ ಅನ್ನು ಹೊಡೆದು ಊಟ ಕೊಡುವಂತ ಸಂಸ್ಕೃತಿ ಹೋಟೆಲ್ನಾಗ. ಆದ್ರೆ ನಮ್ಮ ಮನ್ಯಾಗಿರುವಂತ ನಮ್ಮ ತಾಯಿ ಮುಟಗಿ ರೊಟ್ಟಿನ ಕೊಟ್ರೆ ನೀನು ಹೊಟ್ಟಿ ನೋಡಿ ಕೊಡ್ತಾಳೆ ಹೊರತಾಗಿ ನಿನ್ನ ಪಾಕೆಟ್ ನೋಡಿ ಅಂದ್ರೂ ಕೂಡ ಯಾವ ತಾಯಿ ಅಂದ್ರು ಮನೆಯೊಳಗೆ ಊಟ ಕೊಟ್ಟ ಉದಾಹರಣೆಗಳು ಇಲ್ಲ. ಕಾರಣ ಹೋಟೆಲ್ನಾಗಿರುವಂತದ್ದ ಬೇರೆ, ಮನೆಯೊಳಗಿರುವಂತದ್ದ ಬೇರೆ. ನಮಗ್ ಹೋಟೆಲ್ನಾಗ ಗೊತ್ತಿಲ್ಲ, ಕೊಟ್ಟಿದ್ದು ಊಟ ಮಾಡ್ತೀವಿ. ನಮಗ ಪೈಲಟ್ ಯಾರಾದ್ರೆ ಗೊತ್ತಿಲ್ಲ, ವಿಮಾನದಾಗ ಕೂತು ಪ್ರಯಾಣ ಮಾಡ್ತೀವಿ. ರೈಲ್ವೆದಾಗ ಯಾರು ಓಡಿಸ್ತಾರ ಗೊತ್ತಿಲ್ಲ, ಅದ್ರ ಪ್ರಯಾಣ ಮಾಡ್ತೀವಿ. ಬಸ್ನಾಗ ಯಾರಾದ್ರೆ ಗೊತ್ತಿಲ್ಲ, ಅದ್ರಾಗ ಆರಾಮ್ ಕುತ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಅವ್ರ ಮೇಲೆ ಹೇಗೆ ನಂಬಿಕೆ ಇಟ್ಕೊಂಡು ಅವ್ರು ಮುಟ್ಟಿಸ್ತಾರ ಅನ್ನುವಂತ ನಂಬಿಕೆ ಮೇಲೆ ಹೇಗೆ ಅಲ್ಲಿ ಕುಂತಿರ್ತೀವಲ್ಲ, ಹಂಗ ಜೀವನದೊಳಗೂ ಸಹಿತ ಗೊತ್ತೋ ಗುರಿ ಇಲ್ಲಾರದಂತ ಪ್ರಸಂಗದೊಳಗ ಪರಮಾತ್ಮ ಒಬ್ಬ ಈ ಜಗತ್ತನ್ನ ನಡೆಸಕತ್ತಾನ. ಅದರೊಳಗೆ ನಾ ಕುಂತೀನಿ, ನನ್ನೂ ದಡ ಮುಟ್ಟಿಸತಾನ ಅಂತ ತಿಳ್ಕೊಂಡು ಯಾರು ತಿಳ್ಕೊತಾರ ಅವ್ರು ಸಲೀಸಾಗಿ ಹೋಗಿ ದಡ ಮುಟ್ತಾರ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿರ್ತೀವಿ.